ನಾಳೆಯ ಸಾರಿಗೆ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್. ಸಾರಿಗೆ ನೌಕರರ ಚಕ್ರಬಂಧ ಪ್ಲಾನ್ಗೆ ಹೈ ಶಾಕ್. ನಾಳೆಯ ಸಾರಿಗೆ ಮುಷ್ಕರಕ್ಕೆ ಈಗ ಹೈಕೋರ್ಟ್ ಬ್ರೇಕ್. ಸಾರಿಗೆ ನೌಕರರ ಚಕ್ರಬಂಧ ಪ್ಲಾನ್ಗೆ ಹೈ ಶಾಕ್ ನೀಡಿದೆ. ಗುರುವಾರದ ತನಕ ಮುಷ್ಕರ ಬೇಡ ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಸರ್ಕಾರ ಹಾಗೂ ಸಾರಿಗೆ ಸಂಘಟನೆಗಳಿಗೆ ನೋಟಿಸ್ ಜಾರಿ ಮಾಡಿದ ಹೈಕೋರ್ಟ್. ನಾಳೆ ಎಂದಿನಂತೆ ರಸ್ತೆಗಿಳಿಯಲಿದೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು. ಬೆಂಗಳೂರಿನ ಜನರ ನಾಡಿ ಮಿಡಿತ ಅಂದ್ರೆ ಈ ಒಂದು ಬಿಎಂಟಿಸಿ ಮತ್ತೆ ಕೆಎಸ್ಆರ್ಟಿಸಿ ಅಂತ ಹೇಳ್ತೀವಿ. ಸದ್ಯಕ್ಕೆ ನಾಳೆ ಬಸ್ ಇರುತ್ತಾ ಇಲ್ವಾ ಅನ್ನೋ ಟೆನ್ಷನ್ ನಲ್ಲಿ ಜನಸಾಮಾನ್ಯರು ಇದ್ರು. ಸದ್ಯಕ್ಕೆ ನಾಳೆ ಎಂದಿನಂತೆ ಬಸ್ ಓಡಾಟ ಇರಲಿದೆ. ಈ ಒಂದು ಗುರುವಾರದ ತನಕ ಮುಷ್ಕರ ಬೇಡ ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಜೊತೆಗೆ ಸರ್ಕಾರ ಹಾಗೂ ಸಾರಿಗೆ ಸಂಘಟನೆಗಳಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ನಾಳೆ ಎಂದಿನಂತೆ ಈ ಒಂದು ಕೆಎಸ್ಆರ್ಟಿಸಿ ಬಿಎಂಟಿಸಿ ರಸ್ತೆಗಿಳಿಯುತ್ತೆ. ಇನ್ನು ಸಾರಿಗೆ ನೌಕರರು ಕೆಲವೊಂದಿಷ್ಟು ಬೇಡಿಕೆಗಳನ್ನು ಇರಿಸಿ ಈ ಬೇಡಿಕೆಗಳನ್ನು ಈಡೇರಿಸಲೇಬೇಕು ಅಂತ ಸರ್ಕಾರದ ಮೇಲೆ ಬಹಳ ಒತ್ತಡವನ್ನು ಹೇರ್ತಾ ಇದ್ರು. ಈ ಒಂದು ವಿವಿಧ ಬೇಡಿಕೆಗಳಿಗೆ ಪಟ್ಟು ಹಿಡ್ಕೊಂಡು ಕೂತಿದ್ರು. ನಾವು ಈ ಒಂದು ಮುಷ್ಕರ ಮಾಡೇ ಮಾಡ್ತೀವಿ ಅಂತ ಕೂಡ ಬಹಳ ಒಂದು ಆಗ್ರಹವನ್ನ ಮಾಡ್ತಾ ಇದ್ರು. ಸದ್ಯಕ್ಕೆ ಆ ಒಂದು ಮುಷ್ಕರ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ರು, ಈಗ ಸದ್ಯಕ್ಕೆ ಆ ಒಂದು ಮುಷ್ಕರಕ್ಕೆ ಬ್ರೇಕ್ ಬಿದ್ದಿದೆ. ನಾಳೆ ಯಾವುದೇ ರೀತಿಯ ಬಂದ್ ಇರೋದಿಲ್ಲ. ಇನ್ನು ಜನಸಾಮಾನ್ಯರು ಸದ್ಯಕ್ಕೆ ಈ ಒಂದು ವಿಚಾರವನ್ನು ಕೇಳಿ ನಿಟ್ಟುಸಿರನ್ನ ಬಿಡ್ತಾರೆ. ಯಾಕೆಂತಂದ್ರೆ ಬಹಳ ಟೆನ್ಷನ್ ಆಗ್ತಾ ಇತ್ತು. ಅಯ್ಯೋ, ನಾಳೆ ಬಸ್ ಇಲ್ಲ ಅಂದ್ರೆ ನಾವು ಹೆಂಗಪ್ಪ ಓಡಾಡೋದು, ನಮ್ಮ ಗತಿ ಏನಾಗಬೇಕು, ನಾವು ಆಲ್ಟರ್ನೇಟ್ ಏನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ಬಹಳ ಟೆನ್ಷನ್ ಅಲ್ಲಿದ್ರು. ಸದ್ಯಕ್ಕೆ ಯಾರು ಕೂಡ ಟೆನ್ಷನ್ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಎಂದಿನಂತೆ ಬಿಎಂಟಿಸಿ ಮತ್ತೆ ಕೆಎಸ್ಆರ್ಟಿಸಿ ಈಗ ಯಾವ ರೀತಿ ಸಂಚಾರವನ್ನ ಮಾಡ್ತಾ ಇದೆ, ನಾಳೆಯೂ ಕೂಡ ಅದೇ ರೀತಿ ಸಂಚಾರವನ್ನ ಮಾಡಲಿದೆ. ಹಾಗಾಗಿ ನೋ ಟೆನ್ಷನ್. ನಾಳೆಯ ಸಾರಿಗೆ ಮುಷ್ಕರಕ್ಕೆ ಈಗ ಹೈಕೋರ್ಟ್ ಬ್ರೇಕ್ ಅನ್ನ ಹಾಕಿದೆ. ಗುರುವಾರದ ತನಕ ಮುಷ್ಕರ ಬೇಡ ಅಂತ ಕೂಡ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸರ್ಕಾರ ಆಗಿರಬಹುದು ಅಥವಾ ಸಾರಿಗೆ ನೌಕರರು ಯಾರೇ ಆದ್ರೂ ಕೋರ್ಟ್ ಏನೇ ಒಂದು ಸೂಚನೆಯನ್ನ ಕೊಟ್ಟರೂ ಕೂಡ ಅದನ್ನ ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಲೇಬೇಕಾಗಿದೆ. ಸದ್ಯಕ್ಕೆ ಈ ಒಂದು ಆದೇಶವನ್ನ ಪಾಲನೆ ಮಾಡಲೇಬೇಕಾಗಿದೆ. ಈಗ ಆಲ್ರೆಡಿ ಸರ್ಕಾರ ಮತ್ತೆ ಸಾರಿಗೆ ಸಂಘಟನೆಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಇನ್ನು ಸಾರಿಗೆ ನೌಕರರ ಈ ಒಂದು ಏನಿತ್ತು ಪ್ಲಾನ್, ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ತಂತ್ರ ಅಥವಾ ಸರ್ಕಾರವನ್ನ ಕಟ್ಟಾಕುವ ಪ್ರಯತ್ನವನ್ನ ಮಾಡಲಿಕ್ಕೆ ಅಂತ ನಾಳೆ ಮುಷ್ಕರ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ನಾಳೆ ಒಂದು ವೇಳೆ ಏನಾದರೂ ಮುಷ್ಕರ ಮಾಡಿದ್ದಿದ್ರೆ ಬಹುದೊಡ್ಡ ಲಾಸ್ ಆಗ್ತಾ ಇತ್ತು ಸಾರಿಗೆ ಇಲಾಖೆಗೆ. ಸದ್ಯಕ್ಕೆ ನಾಳೆ ಯಾವುದೇ ರೀತಿಯ ಮುಷ್ಕರ ಇರೋದಿಲ್ಲ. ಎಂದಿನಂತೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳು ಇರುತ್ತೆ. ಇನ್ನು ಗುರುವಾರದ ತನಕ ಈ ಒಂದು ಮುಷ್ಕರ ಬೇಡ ಅಂತ ಹೈಕೋರ್ಟ್ ಹೇಳಿದೆ. ಹಾಗಾಗಿ ಗುರುವಾರ ಆದ ನಂತರ ಏನಾದರೂ ಮತ್ತೊಮ್ಮೆ ಈ ಒಂದು ಬಂದ್ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡ್ತಾರಾ ಅಥವಾ ಸರ್ಕಾರ ಮತ್ತೆ ಹೋಗಿ ಏನಾದರೂ ಮನವೊಲಿಕೆಯನ್ನು ಮಾಡುತ್ತಾ ಅಂತ ನೋಡಬೇಕಾಗುತ್ತೆ. ನಿನ್ನೆ ಕೂಡ ಸರ್ಕಾರ ಒಂದು ಮನವೊಲಿಕೆ ಕಾರ್ಯವನ್ನು ಮಾಡಿತ್ತು. ಇವತ್ತು ಕೂಡ ಮನವೊಲಿಕೆ ಮಾಡಬಹುದು ಅಂತ ಕೂಡ ಹೇಳಲಾಗಿತ್ತು. ಆದರೆ ಇವತ್ತು ಸರ್ಕಾರದ ಸಾಧನಾ ಸಮಾವೇಶ ಇರೋದ್ರಿಂದ ಹೋಗಿ ಮಾತನಾಡಿಸೋದು ಬಹಳ ಕಷ್ಟ ಅಂತ ಕೂಡ ಹೇಳಲಾಗ್ತಾ ಇತ್ತು. ಈಗ ಹೈಕೋರ್ಟೇ ಸೂಚನೆ ಕೊಟ್ಟಿರೋದ್ರಿಂದ ಈ ಒಂದು ನಾಳೆ ಎಂದಿನಂತೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ಇರುತ್ತೆ. ಜನಸಾಮಾನ್ಯರಿಗೆ ಯಾವುದೇ ರೀತಿಯ ಟೆನ್ಷನ್ ಬೇಡ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಸದ್ಯಕ್ಕೆ ಸಾರಿಗೆ ನೌಕರರು ಶತಾಯ ನಮ್ಮ ಬೇಡಿಕೆಗಳನ್ನು ನೀವು ಈಡೇರಿಸ್ತಾ ಇಲ್ಲ, ಹಾಗಾಗಿ ನಾವು ಮುಷ್ಕರ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಆದರೆ ಈಗ ಹೈಕೋರ್ಟ್ ಈ ಒಂದು ಮುಷ್ಕರಕ್ಕೆ ಬ್ರೇಕ್ ಹಾಕಿದೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಜು? ಸಾಹಿತ್ಯ ಈಗಾಗಲೇ ಏನು ಸಾರಿಗೆ ನೌಕರರು ಅಂದ್ರೆ 20ನೇ ತಾರೀಕು ನಾವು ಮುಷ್ಕರ ಮಾಡ್ತೀವಿ ಅಂತ ಹೇಳಿ ಕಳೆದ ಒಂದು ವಾರದಲ್ಲೂ ಕೂಡ ಹೇಳಿದ್ರು. ಆದ್ರೆ ಮಧ್ಯಸ್ಥಿಕೆ ವಹಿಸಬೇಕಾದಂತ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕಾದಂತ ಸರ್ಕಾರ ಸಾಧನ ಸಮಾವೇಶದತ್ತ ಸಕ್ರಿಯವಾಗಿತ್ತು. ಸೊ ಹೀಗಾಗಿ ನಾಳೆ ಅಂದ್ರೆ 4 ನಿಗಮಗಳು ಸೇರಿ ನಾಳೆ ಆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಆದ್ರೂ ಕೂಡ ನಿನ್ನೆ ಸಂಬಂಧಪಟ್ಟಂತ ಅಧಿಕಾರಿಗಳು ನಿನ್ನೆ ಒಂದು ಅಂದ್ರೆ ಅವ್ರಿಗೆ ಅಂದ್ರೆ ಒಂದು ಸಭೆಯಲ್ಲಿ ಏನಾದ್ರು ನಿನ್ನೆ ಆದ್ರೂ ಸಾರಿಗೆ ನೌಕರರಿಗೆ ಅವರ ಒಂದು ಮುಷ್ಕರ ಬೇಡ, ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅನ್ನೋ ಕಾರಣಕ್ಕೆ ಏನಾದ್ರು ಅವ್ರಿಗೆ ಒಂದು ಅಂದ್ರೆ ಅವ್ರಿಗೆ ಬೇಡಿಕೆ ಈಡೇರಿಸುತ್ತಾ ಅಂತೇಳಿ ಕಾದ್ ನೋಡಿದ್ರು. ಅಲ್ಲೂ ಕೂಡ ನಿನ್ನೆ ಮೀಟಿಂಗ್ ಅಲ್ಲಿ ನಿನ್ನೆ ಕೂಡ ವಿಫಲ ಆಗಿರುವಂತದ್ದು. ಅವ್ರಿಗೆ ಯಾವುದೇ ಅವರ ಬೇಡಿಕೆಗಳು ಈಡೇರದಂತೆ ಆಗಿರೋದು. ಸೊ ಹಾಗಾಗಿ ಇವತ್ತು ಇದೀಗ ಅಂದ್ರೆ ಮುಷ್ಕರ ಮಾಡದಂತೆ ಈಗ ಹೈಕೋರ್ಟ್ ಜಾರಿ ಮಾಡಿದೆ. ಅಂದ್ರೆ ಹೈಕೋರ್ಟ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಅಂದ್ರೆ ಗುರುವಾರದವರೆಗೂ ಯಾವುದೇ ಕಾರಣಕ್ಕೂ ಮುಷ್ಕರ ಮಾಡುವಂತಿಲ್ಲ ಅಂತೇಳಿ ಹೈಕೋರ್ಟ್ ಜಾರಿ ಮಾಡಿದಂತ. ಸೊ ನಾಳೆ ಯಾವುದೇ ಅಂದ್ರೆ ಇವರು ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದೆ ಆಗ್ಬಾರ್ದು ಅಂತೇಳಿ ಈಗ ಹೈಕೋರ್ಟ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಸೊ ಮುಂದಿನ ದಿನಗಳಲ್ಲಿ ಸಾರಿಗೆ ನಿಗಮದ 4 ನಿಗಮದವರು ಮುಂದೆ ಏನ್ ಕ್ರಮ ಕೈಗೊಳ್ತಾರೆ, ಯಾವ ರೀತಿ ಇವರು ಕಾನೂನು ಹೋರಾಟ ಹೇಗಿರುತ್ತೆ ಅಂತೇಳಿ ಕಾದು ನೋಡಬೇಕಾಗುತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.